ಶರಣು ಶರಣಾರ್ಥಿಗಳು. ಶರಣು ಶರಣ. ಎಲ್ಲರೂ ಜೋರಿಂದ ಹೇಳಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣು ಶರಣ. ಎದಕ್ಕೆ ಹೇಳಬೇಕಪ್ಪ ಅಂತಂದ್ರೆ, ಎಲ್ಲವೋ ಎಲ್ಲವೋ ಪಾಪ ಕರ್ಮ ಮಾಡಿದವನೇ, ಎಲ್ಲವೋ ಎಲ್ಲವೋ ಬ್ರಹ್ಮ ಹತ್ಯೆ ಮಾಡಿದವನೇ, ಒಮ್ಮೆ ಶರಣನ್ನಲ್ಲವೋ, ಒಮ್ಮೆ ಶರಣಂದರೆ ಪಾಪ ಕರ್ಮ ಓಡುವವು, ಹೊನ್ನ ಪರ್ವತ ಇಂಗಳಗಿಳದವು, ಒಬ್ಬಂಗೆ ಶರಣನ್ನು ನಮ್ಮ ಕೂಡಲ ಸಂಗಮ ದೇವಂಗೆ ಅಂತ ಹೇಳ್ಯಾರ. ಅದಕ್ಕೆ ನೀವು ದಯವಿಟ್ಟು ಎಲ್ಲರೂ ಜೋರಿಂದ ಶರಣು ಶರಣಾರ್ಥಿ ಅನ್ಬೇಕು. ವಿಶ್ವಗುರು ಅಪ್ಪ ಬಸವಣ್ಣನವರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಲಿಂಗಾಯತ ಧರ್ಮ ಪುನರುದ್ಧಾರಕರಾದ ಲಿಂಗಾನಂದ ಅಪ್ಪಾಜಿಯವರನ್ನು ಸ್ಮರಿಸಿ, ಪ್ರಪ್ರಥಮ ಮಹಿಳಾ ಮಹಾಜಗದ್ಗುರು ಮಹಾಪೂಜ್ಯ ಮಾತೆ ಮಹಾದೇವಿ ತಾಯಿಯನ್ನು ಸ್ಮರಿಸಿ, ಎನ್ನ ದೀಕ್ಷಾ ಗುರುಗಳಾದಂಥ ವೀರಣ್ಣಪ್ಪಾಜಿ ಹಾಗೂ ಶೋಭಾ ಅಮ್ಮನವರಿಗೂ ಕೂಡ ನಮಸ್ಕರಿಸಿ, ಈಗ ದೇವರು ಮಣ್ಣು ಕಟ್ಟಿಗೆ ಮತ್ತು ಕಲ್ಲು ಒಳಗೆ ಇಲ್ಲ, ದೇವರು ನಮ್ಮೊಳಗನ ಇದ್ದಾನ. ಆ ದೇವ್ರನ್ನ ಹೆಂಗೆ ಕಾಣ್ಬೇಕನ್ನೋದು ನಮ್ಮ ಅಪ್ಪ ಬಸವಣ್ಣನವರು ಈಸಿಯಾಗಿ ಹೇಳಿಕೊಟ್ಟಾರ. ಹೆಂಗೆ ಈಸಿ ಹೇಳಿಕೊಟ್ಟಾರಂದ್ರೆ, ಹೆಂಗೆ ಹೇಳಿಕೊಟ್ಟಾರಪ್ಪ ಅಂದ್ರೆ, ಕಲಬೇಡ, ಹುಸಿಯ ನುಡಿಯಲೂ ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲೂ ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಅಂತ ಹೇಳ್ಯಾರ. 12ನೇ ಶತಮಾನದಲ್ಲಿರ್ತಕ್ಕಂಥ ವಚನ ಸಾಹಿತ್ಯ ಈಗಿನ 1000 ವರ್ಷ ಕಳೆದರೂ ಈಗಿನ ಪ್ರಸ್ತುತ ಸಮಾಜಕ್ಕೆ ಅತ್ಯವಶ್ಯಕತೆ ಐತಿ. ಯಾಕಪ್ಪ ಇಷ್ಟು ಅವಶ್ಯಕತೆ ಐತಂದ್ರೆ, ಅವು ನಮ್ಮ ಜೀವನದಾಗ ಒಟ್ಟೊಟ್ಟಿಗೆ ನಡ್ಕಂತ ಹೊಂಟವು. ಯಾಕೆ ಹೊಂಟವು ಅಂದ್ರೆ, ಅವು ಅಂದ್ರೆ ಅದರಲ್ಲಿರ್ತಕ್ಕಂಥ ವಚನ ಶಾಲೆಯಲ್ಲಿರ್ತಕ್ಕಂಥ ಅತ್ಯಮೂಲ್ಯಗಳು ಇದಕ್ಕೆ ಸಾಕ್ಷಿ. ಇದನ್ನೇ ಹೆಂಗೆ ಹೇಳಿದಾರೆ ಅಂದ್ರೆ, ನಮ್ಮ ಅಪ್ಪ ಬಸವಣ್ಣನವರು ನಮ್ಮ ಜಾನಪದ ಗೀತೆ ಒಳಗೆ ನಮ್ಮ ಅಪ್ಪ ಬಸವಣ್ಣನವರು ಹೊಗಳ್ಯಾರ. ಹೆಂಗೆ ಹೊಗಳ್ಯಾರ ಅಂದ್ರೆ, ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡಿಯೂತಿ, ಕಲ್ಯಾಣದಾಗ ಬಸವಯ್ಯ, ಕಲ್ಯಾಣದಾಗ ಬಸವಯ್ಯ ಇರುವಾಗ ಕಲಿಗ್ಯಾಕ ಕೈ ಮುಗಿಯೂತಿ, ಕಲಿಗ್ಯಾಕ ಕೈ ಮುಗಿಯೂತಿ ಅಂತ ಹೇಳ್ಯಾರ. ಇದನ್ನು ಎದಕ್ಕೆ ಹೇಳಿ ಹೋಗ್ಯಾರಪ್ಪ ಅಂತಂದ್ರೆ, ನಮ್ಮ ಅಪ್ಪ ಬಸವಣ್ಣನವರು ಅವರಿಗೆ ಹೇಳಿ ಹೋಗಿದ್ರು. ಏನಂದ್ರೆ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ, ಪಂಚಲೋಹದಿಂದ ಮಾಡಿದ ದೇವರು ದೇವರಲ್ಲ, ತನ್ನ ತಾನರಿದು ತಾನ್ಯಾರೆಂದು ತಿಳಿದಡೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಹೇಳ್ಯಾರ. ನಾ ಹೇಳಿದ್ನಲ್ಲ ಅಲ್ಲಿ, ಕಲಬೇಡ, ತನ್ನ ತಾನರಿತು ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತೈತಿ. ಯಾವಾಗ ಮಾನವ ಹೌದ ಅನ್ನೋದು ಅರ್ಥಕೊಂಡಾಗ ಮಾತ್ರ ನಮಗೆ ದೇವರು ಒಲಿಯೋದಕ್ಕೆ ಸಾಧ್ಯ ಐತಿ. ಅವು ಯಾವಪ್ಪ ಅಂದ್ರೆ, ಡು ನಾಟ್ ಸ್ಟೀಲ್, ಡು ನಾಟ್ ಕಿಲ್, ಡು ನಾಟ್ ಲೈ, ಡು ನಾಟ್ ರೇಜ್, ಡು ನಾಟ್ loathe others, do not revile the opponents. This itself is the inner purity, this itself is the outer purity. This alone is a way to win our ಕೂಡಲ ಸಂಗಮ ದೇವ ಅಂತ ಹೇಳ್ಯಾರ. ಈಗಿನ ಜನ ಎಲ್ಲ ನಮ್ಮ ಅಪ್ಪ ಬಸವಣ್ಣನವರು ಕೈಯಾಗ ಇಷ್ಟಲಿಂಗವನ್ನು ನೀಡಿ ಹೋಗ್ಯಾರ, ದೇವ್ರ ಕಣಕ್ಕೊಂದು ಕುರುವನ ನೀಡಿ ಹೋಗ್ಯಾರ. ಅದಕ್ಕೆ ತಾವೆಲ್ಲರೂ ದಯವಿಟ್ಟು ಕೂಡ ನೀವು ಇಷ್ಟಲಿಂಗವನ್ನು ಧರಿಸ್ಕೋಬೇಕಂತ ನನ್ನೊಂದು ವಿನಂತಿ. ಎದಕ್ಕೆ ಧರಿಸ್ಕೋಬೇಕಪ್ಪ ಅಂತಂದ್ರೆ, ಇದು ಸೈಂಟಿಫಿಕ್ಕಾಗಿ ಬಂದೈತಿ, ವಿಜ್ಞಾನ ಸಮ್ಮತವಾಗಿ ಬಂದೈತಿ. ನೀವು ಹೆಂಗೆ ಫೋನ್ ಒಪ್ಕೊಂತೀರಿ, ವಿಜ್ಞಾನ ಸಮ್ಮತವಾಗಿ ಬಂದೈತಿ. ಯಾವಾಗ ಒಪ್ಕೊಂತೀರಿ ಅಂದ್ರೆ, ನೀವು ಎಲ್ಲರ ಕಡೆನೂ ಒಂದು ಮೊಬೈಲ್ ತೊಗೊಂಡಿರ್ತೀರಿ, ತೊಗೊಂಡು ಅದನ್ನು ದಿವಸ ಅದ್ರಾಗ ಸಾಧನೆ ಮಾಡ್ತೀರಿ, ತಿಕ್ಕಿ ಸಾಧನೆ ಮಾಡ್ತೀರಿ. ಅವಾಗ ನಿಮಗೆ ಗೊತ್ತಾಕತಿ, ಹೌದು ಫೋನು ವಿಜ್ಞಾನ ಸಮ್ಮತವಾಗಿ ಬಂದೈತಂತ ಗೊತ್ತಾಕತಿ. ಹಂಗೆ ನೀವು ಕೂಡ ಇಷ್ಟಲಿಂಗವನ್ನು ಧರಿಸ್ಕೋರಿ. ತ್ರಿಕಾಲ ಪೂಜೆ ನಿಷ್ಠೆ ಭಕ್ತಿಯಿಂದ ಮಾಡಿದರೆ ನಾವು ಹೇಳೋದು ಬೇಡ, ನೀವೇ ಬಂದು ಹೌದಿದು ಇಷ್ಟಲಿಂಗ ವಿಜ್ಞಾನ ಸಮ್ಮತವಾಗಿ ಐತಿ ಅಂತ ಹೇಳ್ತೀರಿ. ಅದಕ್ಕೊಂದು ಸ್ಟೋರಿ ಏನೈತಪ್ಪ ಅಂತಂದ್ರೆ, ಒಂದು ದಿವಸ ಒಬ್ಬ ಬೇಟೆಗಾರ ಬೇಟೆ ಆಡೋಕ್ಕೆ ಒಂದು AK-47 ಲೋಡೆಡ್ ಗನ್ ತೊಗೊಂಡು ಹೋಗಿದ್ದ. ಹಂಗೆ ಒಂದು ದಿವಸ ಹೋಗಬೇಕಾದ್ರೆ ಹೋದ, ಕಾಡಿಗೆ ಹೋದ. ದಿವಸ ಹೋಗಿದ್ದಂಗೆ ಒಂದು ದಿವಸ ಹೋದ, ಕೇಳಿ ದಟ್ಟವಾದ ಕಾಡನ್ನ ಹೋದ. ಮೊದ್ಲಕ್ಕೆ ದಟ್ಟವಾದ ಕಾಡು, ಒಳಗೆ ಹೊಕ್ಕನ ಅಲ್ಲಿ ದೂರಿಂದ ಒಂದು ಹುಲಿ ಕಾಣತತಿ. ಅವ ಹೆದರ್ತಿದ್ದಿಲ್ಲ. ಎದಕ್ಕಂದ್ರೆ ದಿವಸ ನಮ್ಮ ಕಡೆ ಒಂದು ಲೋಡೆಡ್ ಗನ್ ತೊಗೊಂಡು ಹೋಗಿದ್ದ, ಅದಕ್ಕೆ ಅವ ಹೆದರ್ತಿದ್ದಿಲ್ಲ. ಅವತ್ತಿನ ದಿವಸ ಅವ ಹೆದರಿಲ್ಲ. ಆ ಹುಲಿನೂ ಅವನ ಕೂಡ ಮುಂದೆ ಹೊಕ್ಕನ, ಅದು ಹುಲಿನೂ ಅವನ ಕಡೆ ಮುಂದೆ ಬರ್ತತಿ. ಬಂದಾಗ
ಇವ ಏನು ಮಾಡ್ತಾನಂದ್ರೆ ಆ ಗನ್ ಎಲ್ಲಿ ಇಟ್ಕೊಂತಾರಲ್ಲ ಆ ಜೇಬನ್ನು ಮುಟ್ಕೊಂಡು ನೋಡ್ತಾನ. ಆ ಜೇಬ್ ಮುಟ್ಕೊಂಡು ನೋಡಿದ್ಮೇಲೆ ಗೊತ್ತಾಕತಿ, ಓಹೋ ನಾ ಇವತ್ತು ಗನ್ನನ್ನು ಮರ್ತ ಮನೆಗೆ ಮಿಟ್ಟು ಬಂದೀನಿ ಅಂತ ಗೊತ್ತಾದಾಗ ಅವಾಗ ಮತ್ತಿನ್ನೆಲ್ಲ ಇಟ್ಕೊಂಡಿನ ಅಂತ ನೋಡ್ತಾನ. ನೋಡಿದಾಗ ಆ ಗನ್ ತೊಗೊಂಡಿರ್ತಾರಲ್ಲ ಆ ಗನ್ ಸರ್ಟಿಫಿಕೇಟ್ ಇರ್ತೈತಿ. ಆ ಗನ್ನಿನ ಸರ್ಟಿಫಿಕೇಟ್ ತೊಗೊಂಡೋಗಿ ಹುಲಿಗೆ ಕೈ ಮಾಡಿ ತೋರಿಸ್ತಾನ. ಹುಲಿಯ ನೋಡಿಲ್ಲಿ ನನ್ನ ಕಡೆ ಸರ್ಟಿಫಿಕೇಟ್ ಐತಿ ಗನ್ನಿಂದ, ನೀನು ಮುಂದೆ ಬಂದವ್ರಿಗೆ ಕೊಂದ ಬಿಡ್ತೀನಿ ಅಂತ ಹೇಳಿದಾಗ ಅವಾಗ ಹುಲಿ ನಕ್ ಅಂತತಿ. ನಾ ಬಡದ ನಕ್ ಅನ್ಸತಿ. ಏನಪ್ಪ ಅಂದ್ರೆ ನನಗೆ ಅಂಥ ಗನ್ನಿನ ಸರ್ಟಿಫಿಕೇಟ್ ಅಂತ ಹಾಳಿ ನನಗೇನು ಬೇಕಾಗಿಲ್ಲ, ನೀನು ಉಪ್ಪಚ್ಚಿಗೆಣ್ಣಕ್ಕೆ ನನಗೆ ದಮ್ ಇದ್ರೆ ನಿನ್ನ ಕಡೆ ಗನ್ ಇದು ಬಂದು ತೋರಿಸು ಅಂತ ಹೇಳುತ್ತೆ ಹುಲಿ. ಇಲ್ಲಿ ಹಂಗೆ ಇಲ್ಲಿ ಇಷ್ಟಲಿಂಗ ಅಂದ್ರೆ ಒಂದು ಪವರ್ ಲೋಡೆಡ್ ಗನ್ ಇದ್ದಂಗೆ. ಆ ಇಷ್ಟಲಿಂಗ ಅನ್ನೋದು ಒಂದು ಪವರ್ ಲೋಡೆಡ್ ಗನ್ ಇದ್ದಂಗೆ. ಮತ್ತು ಕಡೆ ಇದು ಅದ ಅಲ್ಲ, ಮತ್ತು ಕಡೆ ಹುಲಿ ಅದ ಅಲ್ಲ, ಹುಲಿ ಅನ್ನೋದು ಒಂದು ಇದು ಇದ್ದಂಗೆ. ಅವೆಲ್ಲ ಬರ್ತಾವಲ್ಲ ಕೆಟ್ಟದ್ದು, ಅವೆಲ್ಲ ಇದು ಇದ್ದಂಗೆ. ಹಂಗಂದ್ರೆ ನಮ್ಮ ಮೇಲೆ ಒಂದು AK-47 ಲೋಡೆಡ್ ಗನ್ ನಾವು ಲಿಂಗನ್ನ ನಾವು ಧರಿಸ್ಕೊಂಡ ಮೇಲೆ ನಮಗೆ ಯಾವ ದೃಷ್ಟ ಕೆಟ್ಟ ಪರಿಚಾರಗಳು ನಮ್ಮ ಮುಂದೆ ಬರೋದಿಲ್ಲ. ಅದಕ್ಕೆ ದಯವಿಟ್ಟು ಎಲ್ಲರೂ ಇಷ್ಟಲಿಂಗವನ್ನು ಧರಿಸ್ಕೊಳ್ರಿ. ಅದನ್ನು ದಿವಸಾಲು ಹಂಗೆ ಇಷ್ಟಲಿಂಗ ಧರಿಸ್ಕೊಂಡಿನಿ ನಾನು ಲಿಂಗಾಯತ ಅನ್ನೋದಕ್ಕೆ ಆಗೋದಿಲ್ಲ. ದಿವಸಾಲು ತ್ರಿಕಾಲ ಪೂಜೆ ಮಾಡಬೇಕು. ತ್ರಿಕಾಲ ಪೂಜೆ ಭಕ್ತಿ ನಿಷ್ಠೆಯಿಂದ ಮಾಡಬೇಕು. ಅವಾಗಷ್ಟೇ ನಮಗೆ ಇಷ್ಟಲಿಂಗ ಅವಾಗ ಅಷ್ಟೇ ನಮಗೆ ಒಲಿತೈತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಈಗಿನ ಜನ ಲೌಕಿಕದ ಜಗ್ಗ ಮುಳುಗ್ಯಾರ. ಈಗಿನ ಜನ ಅದನ್ನು ನೋಡಿ ನಮ್ಮ ಅಂಬಿಗರ ಚೌಡಯ್ಯನವರು ತಡ್ಕಲಾರ್ದಂಗೆ ಸಾಕಾಗಿ ಹೋಗಿ ಏನಂದಾರಪ್ಪ ಅಂದ್ರೆ, ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ, ಇಂಥ ಹಲವು ಚಿಂತೆಗಳಲ್ಲಿದ್ದವರನ್ನು ಕಂಡೆನು. ನಿಮ್ಮ ಚಿಂತೆಯಲ್ಲಿದ್ದವರನ್ನು ಒಬ್ಬನನ್ನು ಕಾಣನೆಂದಾತ ಅಂಬಿಗರ ಚೌಡಯ್ಯನವರು ಅಂತ ನಮ್ಮ ಅಂಬಿಗರ ಚೌಡಯ್ಯನವರು ಅದ್ಭುತವಾಗಿ ವಚನದಾಗ ಹೇಳ್ಯಾರ. ದ ಪೂರಿಟಿ ಮೇಕ್ಸ್ ಒನ್ ವರೀಸ್ ಆಫ್ ಈಟಿಂಗ್ ಫುಡ್. ಇಫ್ ಫುಡ್ ಹ್ಯಾಸ್ ಫಾರ್ಮ್ ದೆನ್ ಒನ್ ವರೀಸ್ ಅಬೌಟ್ ದ clothes. After having got a cloth, then one worries about the wife. After having got a wife, then one worries about the children. After having got a children, then one worries about the diseases. After having got a disease, then one worries about the death. Thus I see the men all drowned in the worries, but not even one who worries about Lord Shiva trace the truth. ಅಂಬಿಗರ ಚೌಡಯ್ಯ ಅಂತ ಹೇಳ್ಯಾರ. ಈಗಿನ ಜನ ಹೆಂಗೆ ಗಳಿಸ್ತಾರಪ್ಪ ಅಂದ್ರೆ ಎಲ್ಲ ಕಡೆಯೂ ಇಟ್ಟಿರ್ತಾರೆ. ಅದಕ್ಕೆ ಅಂಥೇಳಿ ಇಷ್ಟು ಮಾತನಾಡಲು ಅವಕಾಶ ನೀಡಿರುವ ತಮ್ಮೆಲ್ಲರ ಶ್ರೀಚರಣಕ್ಕೂ ಕೂಡ ಅನಂತಪೂರ್ವಕ ಭಕ್ತಿಪೂರ್ವಕ ಶರಣ.